ಪದನರಿದು ನುಡಿಯಲು ನುಡಿದುಡನರಿದಾರೆಯಲು ಮಾರ್ಪರ ಪದನರಿದು ನುಡಿಯಲು ನುಡಿದುಡನರಿದಾರೆಯಲು ಮಾರ್ಪರ நாடவர்கள் சதுரர் நிஜதிம் குறித்தோததேயம் காவிய பிரயோக பரிணதமதிகள் காவிய பிரயோக பரிணதமதிகள் சுபட்டர்கள் கவிகள் சுப்ரபுகள் செல்வர்கள் அபிஜனர்கள் குணிகள் அபிமானிகள் அத்யுக்ரர் கம்பீர சித்தர்கள் விவேகிகள் நாடவர்கள் கம்பீர சித்தர் விவேகிகள் நாடவர்கள் ஆ ஆ ಮೌನದ ಪರದೆ ಸರಿಸಿ ಮಾತಿನ ರೂಪದಲ್ಲಿ ಶಬ್ದಗಳ ಸಹಾಯದಿಂದ ಹೊರಬರುವ ಭಾವನೆಗಳೇ ಸಾಹಿತ್ಯ. ಮಾತಿನ ಧಾಟಿ ಒಂದೇ ಆದರೂ ಭಾವನೆಗಳು ಬೇರೆ ಬೇರೆ. ಆದರೆ ಎಲ್ಲಾ ಭಾವನೆಗಳಿಗೂ ಸ್ಪಂದಿಸುವ ಒಂದೇ ಒಂದು ಮಾಧ್ಯಮ ಸಾಹಿತ್ಯ. ಪ್ರತಿಯೊಂದು ಭಾಷೆಗೂ ತನ್ನದೇ ಆದ ಸಾಹಿತ್ಯ ಶ್ರೀಮಂತಿಕೆ ಇದೆ. ಒಂದು ರೀತಿ ಹೇಳುವುದಾದರೆ ಯಾವುದೇ ಭಾಷೆಯ ಬೆಳವಣಿಗೆಗೆ ಆ ಭಾಷೆಯ ಸಾಹಿತ್ಯದ ಕೊಡುಗೆ ಅಪಾರವಾಗಿರುತ್ತದೆ. ಹಾಗೆ ನಮ್ಮ ಕನ್ನಡ ಭಾಷೆಗೂ ತನ್ನದೇ ಆದ ಭವ್ಯ ಸಾಹಿತ್ಯ ಶ್ರೀಮಂತಿಕೆ ಇದೆ. ಕಥೆ, ಕಾವ್ಯ, ಕಾದಂಬರಿ, ಸಣ್ಣ ಕಥೆ, ನಾಟಕ, ಪ್ರಬಂಧ ಹೀಗೆ ಹಲವಾರು ಪ್ರಕಾರಗಳಿಂದ ಕನ್ನಡ ಸಾಹಿತ್ಯ ಶ್ರೀಮಂತವಾಗಿದೆ. ಹಲವಾರು ಕವಿಗಳು, ನಾಟಕಕಾರರು, ವಿಮರ್ಶಕರು, ಕಾದಂಬರಿಕಾರರು ಹಾಗೂ ದಾರ್ಶನಿಕರು ಕನ್ನಡ ಸಾಹಿತ್ಯಕ್ಕೆ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ. ಅದರಲ್ಲಿ ನಮ್ಮ ಶರಣರು ಹಾಗೂ ದಾಸರ ಕೊಡುಗೆಯೂ ಪ್ರಮುಖವಾಗಿದೆ. ಆಡು ಭಾಷೆಯಲ್ಲೇ ಹಾಡುಗಳನ್ನು ಕಟ್ಟಿ ಹಾಡುತ್ತಿದ್ದ ನಮ್ಮ ಹಿರಿಯರ ಜಾನಪದ ಹಾಗೂ ಭಕ್ತಿ ಸಾಹಿತ್ಯ ಇಂದಿಗೂ ಎಲ್ಲರ ಅಚ್ಚುಮೆಚ್ಚು. ಸಾಹಿತ್ಯಕ್ಕೆ ಯಾವುದೇ ಚೌಕಟ್ಟಿಲ್ಲ. ಭಾವನೆಗಳನ್ನು ಹಿತಮಿತವಾದ ಪದಗಳನ್ನು ಬಳಸಿ ಕೇಳುಗರ, ಓದುಗರ ಮನಸ್ಸಿನಲ್ಲಿ ರಸಾನುಭವ ಮೂಡಿಸಿದರೆ ಅದೇ ಅಲ್ಲವೇ ಸಾಹಿತ್ಯ? ಕನ್ನಡ ಸಾಹಿತ್ಯದ ಬೆಳವಣಿಗೆಯ ಕಾಲಮಾನವನ್ನು ಹುಡುಕುತ್ತಾ ಹೋದರೆ ಅದು ನಮ್ಮನ್ನು ಕ್ರಿಸ್ತಶಕ 5ನೇ ಶತಮಾನಕ್ಕೆ ಕರೆದೊಯ್ಯುತ್ತದೆ. ಆದರೆ ಕನ್ನಡ ಭಾಷೆಯ ಬಳಕೆ ಅದಕ್ಕಿಂತ ಮುಂಚೆಯೇ ಇತ್ತೆಂಬ ಐತಿಹಾಸಿಕ ಪುರಾವೆಗಳಿವೆ. ಭಾಷಾ ವಿದ್ವಾಂಸ ಐರಾವತಂ ಮಹಾದೇವನ್ ರವರ ಪ್ರಕಾರ ಕನ್ನಡ ಭಾಷೆಯ ಬಳಕೆ ಕ್ರಿಸ್ತಪೂರ್ವ 3ನೇ ಶತಮಾನದಿಂದಲೂ ಇತ್ತು. ಇವರ ಪ್ರಕಾರ ಪ್ರಾಕೃತ ಭಾಷೆ ಮಾತನಾಡುವವರ ಸಂಪರ್ಕದಿಂದ ಕನ್ನಡ ಭಾಷೆ ಹಾಗೂ ವ್ಯಾಕರಣದಲ್ಲಿ ಪ್ರಾಕೃತ ಭಾಷೆಯ ಅಂಶ ಬಂದಿದ್ದಿರಬಹುದು. ಉದಾಹರಣೆಗೆ ಪ್ರಾಕೃತ ಭಾಷೆಯಲ್ಲಿ ಕೆಲವು ತದ್ಭವ ಕನ್ನಡ ಪದಗಳೆಂದರೆ ಬಣ್ಣ ಪ್ರಾಕೃತದಲ್ಲಿ ವಣ್ಣ, ಹುಣ್ಣಿಮೆ ಪ್ರಾಕೃತದಲ್ಲಿ ಪುನ್ನವ. ನಿಮ್ಮೆಲ್ಲರಿಗೂ ತಿಳಿದ ಹಾಗೆ ಎಲ್ಲಾ ಭಾಷೆಗಳ ಮಾತೃಭಾಷೆ ಸಂಸ್ಕೃತ. ನಮ್ಮ ಕನ್ನಡ ಭಾಷೆ ಕೂಡ ಇದಕ್ಕೆ ಹೊರತೇನಲ್ಲ. ಕನ್ನಡವೂ ಸಹ ಸಂಸ್ಕೃತ ಭಾಷೆಯಿಂದ ಹೆಚ್ಚು ಪ್ರೇರೇಪಿತವಾಗಿದೆ. ಕನ್ನಡದಲ್ಲಿ ನಾವು ಬಳಸುವ ರಾಯ, ದಿನ, ಕೋಪ, ಸೂರ್ಯ, ನಿಮಿಷ ಇವು ಕೆಲವು ಸಂಸ್ಕೃತ ತತ್ಸಮ ಪದಗಳು. ಕನ್ನಡ ಭಾಷೆ ಹೇಗೆ ಮತ್ತು ಯಾವಾಗ ಬಳಕೆಯಲ್ಲಿತ್ತು ಎಂದು ತಿಳಿಸುವ ಹಲವಾರು ಶಾಸನಗಳು, ಲಿಪಿಗಳು ದೊರೆತಿವೆ. ತಾಳಗುಂದ ಶಾಸನ, ಹಲ್ಮಿಡಿ ಶಾಸನ, ಕಪ್ಪೆ ಅರಭಟನ ಶಾಸನ, ಶ್ರವಣ ಬೆಳಗೊಳದ ನಂದಿಸೇನ ಶಾಸನ, ತ್ಯಾಗದ ಬ್ರಹ್ಮದೇವ ಸ್ತಂಭ ಹಾಗೂ ಇತ್ಯಾದಿ ಶಾಸನಗಳಲ್ಲಿ ಕನ್ನಡದ ಬೆಳವಣಿಗೆಯನ್ನು ಕಾಣಬಹುದು. ಕ್ರಿಸ್ತಪೂರ್ವ 252ರಲ್ಲಿ ನಿರ್ಮಿತವಾದ ಚಿಕ್ಕಮಗಳೂರಿನ ಬ್ರಹ್ಮಗಿರಿಯಲ್ಲಿರುವ ಅಶೋಕನ ರಾಜಶಾಸನದಲ್ಲಿ ಪ್ರಾಕೃತ ಲಿಪಿಯಲ್ಲಿ ಬರೆದ ಕನ್ನಡ ಪದಗಳನ್ನು ಕಾಣಬಹುದು. ಕ್ರಿಸ್ತಶಕ 700ರಲ್ಲಿ ರಚಿತವಾದ ಕಪ್ಪೆ ಅರಭಟನ ತ್ರಿಪದಿ ಹಳೆಗನ್ನಡದ ಮೊದಲ ಪದ್ಯ. ಕನ್ನಡದ ಹೆಸರಾಂತ ದೊರೆ ಅಮೋಘವರ್ಷ ನೃಪತುಂಗ ಹಾಗೂ ಆಸ್ಥಾನ ಕವಿ ಶ್ರೀ ವಿಜಯ ರಚಿಸಿರುವ ಕವಿರಾಜ ಮಾರ್ಗ ಕನ್ನಡದ ಮೊದಲ ಗದ್ಯರೂಪ ಸಾಹಿತ್ಯವಾಗಿದೆ. ಇದಕ್ಕೂ ಮೊದಲು ರಚಿಸಿರಬಹುದಾದಂಥ ಯಾವುದೇ ಕೃತಿಗಳು ಇನ್ನೂ ದೊರೆತಿಲ್ಲವಾದ್ದರಿಂದ ಕವಿರಾಜ ಮಾರ್ಗವನ್ನೇ ಮೊದಲ ಕೃತಿ ಎಂದು ಪರಿಗಣಿಸಿದ್ದಾರೆ. ಕನ್ನಡ ಸಾಹಿತ್ಯ ಬೆಳವಣಿಗೆಯನ್ನು 3 ಭಾಗಗಳಾಗಿ ನೋಡಬಹುದು: ಹಳೆಗನ್ನಡ, ನಡುಗನ್ನಡ ಮತ್ತು ಆಧುನಿಕ ಕನ್ನಡ ಅಥವಾ ಹೊಸಗನ್ನಡ ಸಾಹಿತ್ಯ. ಈ 3 ಕಾಲಮಾನದಲ್ಲೂ ಕನ್ನಡ ಸಾಹಿತಿಗಳನ್ನು, ವಿದ್ವಾಂಸರನ್ನು ಪೋಷಿಸಿದವರು ನಮ್ಮ ರಾಜರುಗಳು. ಹಳೆಗನ್ನಡವನ್ನು ರಾಷ್ಟ್ರಕೂಟರ ಸಾಹಿತ್ಯವೆಂದೂ ಪರಿಗಣಿಸಲಾಗುತ್ತದೆ. ಕನ್ನಡದ ಹಲವು ಶ್ರೇಷ್ಠ ಕವಿಗಳಿಗೆ ರಾಷ್ಟ್ರಕೂಟರ ದರ್ಬಾರಿನಲ್ಲಿ
ಬದುಕಿನಲ್ಲಿ ಮಹತ್ವದ ಸ್ಥಾನ ನೀಡಿದರು. ಕ್ರಿಸ್ತಶಕ 753ರಿಂದ 982ರವರೆಗೆ ಆಳಿದ ರಾಷ್ಟ್ರಕೂಟರು ಪ್ರಾಕೃತ ಹಾಗೂ ಸಂಸ್ಕೃತಕ್ಕಿಂತಲೂ ಕನ್ನಡ ಭಾಷೆಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಿದರು. ರಾಜ ಅಮೋಘವರ್ಷ ನೃಪತುಂಗ ಸ್ವತಃ ತಾನೇ ಒಬ್ಬ ವಿದ್ವಾಂಸನಾಗಿದ್ದನು. ಆದಿಕವಿ ಪಂಪರಂತಹ ಮಹಾನ್ ಕವಿಗಳನ್ನು ಇವರ ಸಾಮಂತರು ಪೋಷಿಸಿದರು. ಪಂಪ ರಚಿಸಿದ ಮೊದಲ ಜೈನ ತೀರ್ಥಂಕರ ವೃಷಭನಾಥ ಕುರಿತಾದ ಆದಿಪುರಾಣ ಹೆಚ್ಚಿನ ಮನ್ನಣೆ ಪಡೆಯಿತು. ಈತ ರಚಿಸಿದ ವಿಕ್ರಮಾರ್ಜುನ ವಿಜಯ ಪಂಪ ಭಾರತ ಎಂದೇ ಪ್ರಖ್ಯಾತಿ ಪಡೆಯಿತು. ಈ ಕಾಲದ ಮತ್ತೊಬ್ಬ ಮಹಾನ್ ಕವಿ ಎಂದರೆ ಪೊನ್ನ. ರಾಷ್ಟ್ರಕೂಟರ ಧೀಮಂತ ದೊರೆ 3ನೇ ಕೃಷ್ಣ ಇವರಿಗೆ ಆಶ್ರಯ ನೀಡಿದ್ದನು. ಕನ್ನಡ ಹಾಗೂ ಸಂಸ್ಕೃತ ಭಾಷೆ ಎರಡರಲ್ಲೂ ಪ್ರಾವೀಣ್ಯತೆ ಪಡೆದ ಇವರನ್ನು ಉಭಯ ಕವಿ ಚಕ್ರವರ್ತಿ ಎಂದೂ ಕರೆಯುತ್ತಿದ್ದರು. ಸಿರಿಭೂವಲಯ ಗ್ರಂಥದಲ್ಲಿ ಕನ್ನಡ ಭಾಷೆಯಲ್ಲಿ ನೀಡಿರುವ ಉಪದೇಶಗಳ ಸಾರವೇ ಈ ಗ್ರಂಥದ ಮೂಲವೆಂದು ಕವಿ ಕುಮುದೇಂದು ಮುನಿ ಸೂಚಿಸಿದ್ದಾರೆ. ಇದು ಕನ್ನಡ ಭಾಷೆಯು 2300 ವರ್ಷಗಳ ಇತಿಹಾಸ ಹೊಂದಿರುವುದಕ್ಕೆ ಸಾಕ್ಷಿಯಾಗಿದೆ. ಇದರ ನಂತರ ಬಂದ ಕಲ್ಯಾಣ ಚಾಲುಕ್ಯರ ದೊರೆ 2ನೇ ತೈಲಪ ಸಾಹಿತ್ಯಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟ ದೊರೆ. ಮಹಾಕವಿ ರನ್ನರಿಗೆ ಕೆಲವು ಕಾಲ ಆಶ್ರಯ ನೀಡಿದ ಖ್ಯಾತಿ ಇವರದ್ದು. ಚಾಲುಕ್ಯರ ಸಾಮಂತ ಮಲ್ಲಪ್ಪರ ಮಗಳಾದ ಅತ್ತಿಮಬ್ಬೆಯೂ ಸಹ ರನ್ನರಿಗೆ ಕೆಲವು ಕಾಲ ಆಶ್ರಯ ನೀಡಿದರು. ಇವರ ಆಶ್ರಯದಲ್ಲೇ ರನ್ನ ಅಜಿತ ಪುರಾಣವನ್ನು ಬರೆದದ್ದು. ಪೊನ್ನನ ಶಾಂತಿ ಪುರಾಣದ 1000 ಪ್ರತಿಗಳನ್ನು ಓಲೆಗರಿಗಳ ಮೇಲೆ ಬರೆಯಿಸಿ ವಿದ್ವಾಂಸರಿಗೆ ವಿತರಣೆ ಮಾಡಿದಳು. ಕವಿ ರನ್ನ ಇವರಿಗೆ ದಾನ ಚಿಂತಾಮಣಿ ಎಂದು ಬಿರುದು ನೀಡಿದರು. ಆಕೆ ಸ್ವತಃ ಕಾವ್ಯ ಬರೆಯದಿದ್ದರೂ ಮಹಾಕಾವ್ಯದ ಬಾಳನ್ನು ಬಾಳಿ ಬೆಳಗಿ ಅರಳಿದಳು. 1994ನೇ ಇಸವಿಯನ್ನು ಕರ್ನಾಟಕ ಸರ್ಕಾರ ಅತ್ತಿಮಬ್ಬೆ ವರ್ಷವೆಂದು ಘೋಷಿಸಿ ಆಕೆಯ ಸ್ಮರಣಾರ್ಥ ಅತ್ತಿಮಬ್ಬೆ ಪ್ರಶಸ್ತಿಯನ್ನು ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆಗೈದ ಮಹಿಳಾ ಸಾಹಿತಿಗಳಿಗೆ ನೀಡಲು ಪ್ರಾರಂಭಿಸಿತು. ಚಾಲುಕ್ಯರ ರಾಜ್ಯದ ಮತ್ತೋರ್ವ ವಿದ್ವಾಂಸ 2ನೇ ನಾಗವರ್ಮ. ಈತನ ವ್ಯಾಕರಣದ ಕುರಿತಾದ ಲೇಖನಗಳು ಕನ್ನಡ ವ್ಯಾಕರಣಕ್ಕೆ ಹಾಕಿದ ಭದ್ರ ಬುನಾದಿ ಎನ್ನಬಹುದು. 12ನೇ ಶತಮಾನದಿಂದ 18ನೇ ಶತಮಾನದವರೆಗೂ ನಡುಗನ್ನಡ ಸಾಹಿತ್ಯವೆಂದು ಪರಿಗಣಿಸಲಾಗುತ್ತದೆ. ಈ ಕಾಲಮಾನದಲ್ಲಿ ಹಿಂದೂ ಸಾಹಿತ್ಯವು ಅತ್ಯಂತ ಜನಪ್ರಿಯವಾಯಿತು. ಹಲವಾರು ದಾಸರು, ಸಂತರು ಹಾಗೂ ರಾಜರುಗಳು ತಮ್ಮದೇ ಆದಂತಹ ಹೊಸ ಸಾಹಿತ್ಯ ಪ್ರಕಾರಗಳು, ವ್ಯಾಕರಣದಲ್ಲಿ ಪ್ರಯೋಗಗಳನ್ನು ನಡೆಸಿದರು. ಚಿರಂತನವಾಗಿ ಜನಮನದಲ್ಲಿ ಉಳಿಯಬಹುದಾದಂತಹ ಕೃತಿಗಳನ್ನು ಸಮಾಜಕ್ಕೆ ನೀಡಿದ ಕಾಲಮಾನವಿದು. 12ನೇ ಶತಮಾನದ ಅತ್ಯಂತ ಪ್ರಯೋಗಶೀಲರಾದ ವೀರಶೈವ ಕವಿ ರಾಘವಾಂಕರಿಗೆ ಆಶ್ರಯ ನೀಡಿ ಸಾಹಿತ್ಯಕ್ಕೆ ಪ್ರೋತ್ಸಾಹ ನೀಡಿದವರು ನಮ್ಮ ಹೊಯ್ಸಳರು. ಇವರು ಹರಿಶ್ಚಂದ್ರ ಕಾವ್ಯ, ಸಿದ್ದರಾಮ ಪುರಾಣ, ಸೋಮನಾಥ ಚರಿತ್ರೆ ಮುಂತಾದ ಮಹಾಕಾವ್ಯಗಳನ್ನು ರಚಿಸಿದರು. ಹರಿಶ್ಚಂದ್ರ ಕಾವ್ಯ ರಾಘವಾಂಕರ ಕೃತಿಗಳಲ್ಲೇ ಶ್ರೇಷ್ಠವಾದದ್ದು ಮಾತ್ರವಲ್ಲ, ಅದು ಕನ್ನಡ ಸಾಹಿತ್ಯದ ಅಪೂರ್ವ ಕೃತಿ. ಹಿಂದಿನ ಎಲ್ಲಾ ಸಾಹಿತ್ಯ ಆಕರಗಳೊಡನೆ ಇದನ್ನು ಹೋಲಿಸಿದರೆ ಭಾರತೀಯ ಸಾಹಿತ್ಯದಲ್ಲೇ ಕಾಣಸಿಗುವ ನೂತನ ಸನ್ನಿವೇಶ ಸೃಷ್ಟಿ, ಕೃತಿಬಂಧ ಇದರಲ್ಲಿದೆ ಎಂದು ವಿದ್ವಾಂಸರು ಈ ಕಾವ್ಯದ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸುತ್ತಾರೆ. ಇದು ನಮ್ಮೆಲ್ಲರಿಗೆ ಹೆಮ್ಮೆಯ ಸಂಗತಿಯಲ್ಲವೇ? ನಂತರ ವಿಜಯನಗರ ಸಾಮ್ರಾಜ್ಯ ಭಾರತದಲ್ಲೇ ಒಂದು ಪ್ರಮುಖ ಸಾಮ್ರಾಜ್ಯವಾಯಿತು. ಇವರ ಆಳ್ವಿಕೆಯ ಕಾಲದಲ್ಲಿ ತೆಲುಗಿನಿಂದ ಕನ್ನಡಕ್ಕೆ, ಕನ್ನಡದಿಂದ ತೆಲುಗಿಗೆ ಅನೇಕ ಕೃತಿಗಳು ಅನುವಾದಗೊಂಡವು. ಈ ಕಾಲಮಾನದ ಪ್ರಖ್ಯಾತ ಕವಿ ಎಂದರೆ ಗದುಗಿನ ನಾರಾಯಣಪ್ಪ. ಇವರು ರಚಿಸಿದ ತೊರವೆ ರಾಮಾಯಣ ಆಗಿನ ಯಕ್ಷಗಾನ ಕಲಾವಿದರ ಮೆಚ್ಚಿನ ಕೃತಿಯಾಗಿತ್ತು. ಇವರು ರಚಿಸಿದ ಮೇರು ಕೃತಿ ಎಂದರೆ ಕರ್ನಾಟ ಭಾರತ ಕಥಾಮಂಜರಿ. ಈ ಮಹಾಕಾವ್ಯ ಇವರಿಗೆ ಕುಮಾರವ್ಯಾಸ ಎಂದು ಬಿರುದು ಬರಲು ಕಾರಣವಾಯಿತು. ಈ ಕಾವ್ಯವನ್ನು ಗದುಗಿನ ಭಾರತ ಅಥವಾ ಕುಮಾರವ್ಯಾಸ ಭಾರತ ಎಂದೂ ಕರೆಯುತ್ತಾರೆ. ಭಾಮಿನಿ ಷಟ್ಪದಿಯಲ್ಲಿ ರಚಿತವಾದ ಈ ಕಾವ್ಯ ಓದುಗರನ್ನು ದಂಗುಬಡಿಸುತ್ತದೆ. ಇವರ ಪ್ರತಿಭೆ ಇವರ ರೂಪಕಗಳ ಪ್ರಯೋಗದಲ್ಲಿ ಹೊರಹೊಮ್ಮುತ್ತದೆ. ಇವರನ್ನು ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಎಂದೂ ಕರೆಯುತ್ತಾರೆ. ರಾಷ್ಟ್ರಕವಿ ಕುವೆಂಪು ಇವರ ಬಗ್ಗೆ ಹೇಳಿರುವುದು ನೆನಪಿಸಿಕೊಳ್ಳಲೇಬೇಕು. ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು, ಭಾರತ ಕಣ್ಣಲ್ಲಿ ಕುಣಿಯುವುದು, ಮೈಯಲ್ಲಿ ಮಿಂಚಿನ ಹೊಳೆ ತುಳುಕಾಡುವುದು. ಈ ಕಾಲಘಟ್ಟದಲ್ಲೇ ಪುರಂದರದಾಸ, ಕನಕದಾಸ, ವ್ಯಾಸತೀರ್ಥ, ವಾದಿರಾಜತೀರ್ಥ, ವಿಜಯದಾಸ, ಜಗನ್ನಾಥದಾಸ ಹೀಗೆ ಹಲವಾರು ದಾಸರು ಹಾಗೂ ಸಂತರು ತಮ್ಮ ಆಡು ಭಾಷೆಯಲ್ಲಿ ಹಾಡುಗಳನ್ನು, ಪದ್ಯಗಳನ್ನು ರಚಿಸಿ ಭಕ್ತಿ ಪ್ರಧಾನ ಸಾಹಿತ್ಯಕ್ಕೆ ಕಾರಣರಾದರು. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಪಿತಾಮಹ ಎಂದು ಎನಿಸಿಕೊಂಡವರು ನಮ್ಮ ಪುರಂದರದಾಸರು. ಅವರು ಹಾಕಿಕೊಟ್ಟ ಚೌಕಟ್ಟು, ಪಿಳ್ಳಾರಿ ಗೀತೆಗಳು ಜಗತ್ಪ್ರಸಿದ್ಧ ಹಾಗೂ ಮಾದರಿ. ಕನಕದಾಸರ ರಾಮಧನ್ಯ ಚರಿತೆ ಸಮಾಜದ ಮೇಲು ಕೀಳೆಂಬ ಭೇದ ಭಾವದ ಬಗ್ಗೆ ಕಳವಳ ವ್ಯಕ್ತಪಡಿಸಿದ ವಿಶೇಷ ಗ್ರಂಥ. ಇದೇ ಕಾಲಘಟ್ಟದಲ್ಲಿ ಬೆಳೆದ ವಚನ ಸಾಹಿತ್ಯಕ್ಕೂ ತನ್ನದೇ ಆದ ವಿಶೇಷತೆ ಇದೆ. ಸಮಾಜದ ಎಲ್ಲಾ ವರ್ಗದ ಜನರ ಧಾರ್ಮಿಕ ಹಾಗೂ ಸಾಮಾಜಿಕ ಭಾವನೆಗಳ ಕ್ರೋಢೀಕರಣ ವಚನ ಸಾಹಿತ್ಯದ ಪ್ರಮುಖ ಬಿಂದುವಾಗಿತ್ತು. ಸಾಮಾಜಿಕ ಬೆಳವಣಿಗೆ ಹಾಗೂ ಸಮಾನತೆಗೆ ಹಿಡಿದ ಕನ್ನಡಿಯಾಗಿದೆ ನಮ್ಮ ವಚನ ಸಾಹಿತ್ಯ. ನಾವೆಲ್ಲರೂ ಇಂದಿಗೂ ಒಲುಮೆಯಿಂದ ನೆನೆಯುವ ಬಸವಣ್ಣ, ಅಲ್ಲಮ ಪ್ರಭು, ಜೇಡರ ದಾಸಿಮಯ್ಯ, ಅಕ್ಕ ಮಹಾದೇವಿ, ಸರ್ವಜ್ಞ ಹೀಗೆ ಹಲವಾರು ಪ್ರಮುಖ ವಚನಕಾರರು ಇದ್ದ ಕಾಲವಿದು. ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಮೈಸೂರಿನ ರಾಜರು ಪ್ರಬಲರಾಗಿದ್ದರು.
ಹಲವಾರು ಸಾಹಿತಿಗಳಿಗೆ ಆಶ್ರಯ ನೀಡಿದರು. ಮೈಸೂರು ಅರಸರು ಯಕ್ಷಗಾನ ಸಾಹಿತ್ಯಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಿದರು. ರಾಜ ಕಂಠೀರವ ನರಸರಾಜ ಒಡೆಯರ್ ಸ್ವತಃ 14 ಯಕ್ಷಗಾನ ಕೃತಿಗಳನ್ನು ರಚಿಸಿದರು. ಮೈಸೂರು ಮಹಾರಾಜರ ಆಳ್ವಿಕೆಯ ಕಾಲವನ್ನು ನೂತನ ಸಾಹಿತ್ಯದ ಕಾಲಮಾನವೆಂದು ಹೇಳಲಾಗುತ್ತದೆ. ಕೆಂಪು ನಾರಾಯಣರ ಮುದ್ರಾ ಮಂಜುಷ ಕನ್ನಡದ ಮೊದಲ ಐತಿಹಾಸಿಕ ಕಾದಂಬರಿ. ಅನೇಕ ಯುರೋಪಿಯನ್ ಕೃತಿಗಳು ಕೂಡ ಕನ್ನಡಕ್ಕೆ ಅನುವಾದಗೊಂಡವು. ಕನ್ನಡದ ಮೊದಲ ದಿನಪತ್ರಿಕೆ ಮಂಗಳೂರು ಸಮಾಚಾರ ಹರ್ಮನ್ ಮೊಗ್ಲಿಂಗ್ರಿಂದ ಪ್ರಾರಂಭವಾಯಿತು. ಫರ್ಡಿನಾಂಡ್ ಕಿಟ್ಟೆಲ್ರ ಕನ್ನಡ ಇಂಗ್ಲಿಷ್ ನಿಘಂಟು ಮೈಸೂರಿನಲ್ಲಿ ಪ್ರಪ್ರಥಮವಾಗಿ ಮುದ್ರಿತವಾಯಿತು. ಇದೇ ಸಮಯದಲ್ಲಿ ನಡೆದ ಮತ್ತೊಂದು ಐತಿಹಾಸಿಕ ಘಟನೆ ಕರ್ನಾಟಕ ಏಕೀಕರಣ. ಇದು ಕರ್ನಾಟಕದ ಇತಿಹಾಸದಲ್ಲೇ ಅತ್ಯಂತ ಪ್ರಮುಖ ಮೈಲುಗಲ್ಲು. 1890ರಲ್ಲಿ RH ದೇಶಪಾಂಡೆರವರಿಂದ ಧಾರವಾಡದಲ್ಲಿ ಪ್ರಾರಂಭವಾದ ಕರ್ನಾಟಕ ವಿದ್ಯಾವರ್ಧಕ ಸಂಘ ಏಕೀಕರಣ ಹೋರಾಟದ ಕೂಗಿಗೆ ಧ್ವನಿಯಾಯಿತು. ಈ ಸಂಘದ ಉದ್ದೇಶ ಬ್ರಿಟಿಷ್ ಆಳ್ವಿಕೆಯಲ್ಲಿರುವ ಕನ್ನಡ ಮಾತನಾಡುವ ಎಲ್ಲಾ ಪ್ರಾಂತ್ಯಗಳನ್ನು ಒಟ್ಟಾಗಿ ಸೇರಿಸುವುದು. ಕರ್ನಾಟಕದ ಕುಲಪುರೋಹಿತ ಎಂದೇ ಕರೆಯಲ್ಪಡುವ ಆಲೂರು ವೆಂಕಟರಾಯರು ರಚಿಸಿರುವ ಕರ್ನಾಟಕ ಗತವೈಭವ ಎನ್ನುವ ಕೃತಿ ಕನ್ನಡ ಏಕೀಕರಣ ಹೋರಾಟಕ್ಕೆ ದೊಡ್ಡ ಪ್ರೇರಣೆಯಾಯಿತು. ಇವರ ಇತರ ಕೃತಿಗಳಾದ ಕರ್ನಾಟಕ ವೀರರತ್ನಗಳು, ಕರ್ನಾಟಕ ಸೂತ್ರಗಳು ಹಾಗೂ ಕರ್ನಾಟಕತ್ವ ವಿಕಾಸ ಜನರ ಮನಸ್ಸಿನಲ್ಲಿ ಭಾಷಾಭಿಮಾನ ಕಿಚ್ಚು ಮೂಡಿಸುವಲ್ಲಿ ಯಶಸ್ವಿಯಾದವು. ಇವರ ಮತ್ತು ಹಲವು ದಿವ್ಯಚೇತನರ ಪ್ರಯತ್ನದ ಫಲವಾಗಿ 1915ರಲ್ಲಿ ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆಯಾಯಿತು. ಮೈಸೂರು ಅರಸರ ಅಭಯವೂ ಪರಿಷತ್ಗೆ ದೊರೆಯಿತು. ಅಂದಿನಿಂದ ಇಂದಿನವರೆಗೂ ಪ್ರತಿ ವರ್ಷ ಕರ್ನಾಟಕದ ಒಂದೊಂದು ಭಾಗದಲ್ಲೂ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಡೆಸುತ್ತಾ ಬರುತ್ತಿದೆ. 1924ರಲ್ಲಿ ಬೆಳಗಾವಿಯಲ್ಲಿ ಗಾಂಧೀಜಿ ನೇತೃತ್ವದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಮಹಾಧಿವೇಶನ ನಡೆಯಿತು. ಇದೇ ಅಧಿವೇಶನದಲ್ಲಿ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಗೀತೆಯನ್ನು ಹುಯಿಲ್ಗೊಳ ನಾರಾಯಣರಾವ್ ರವರು ರಚಿಸಿ ಹಾಡಿದರು. 1956ರ ನವೆಂಬರ್ 1ರಂದು ಕನ್ನಡ ಮಾತನಾಡುವ ಎಲ್ಲಾ ಪ್ರಾಂತ್ಯಗಳನ್ನು ಒಟ್ಟುಗೂಡಿಸಿ ಮೈಸೂರು ಎಂದು ಕರೆಯಲಾಯಿತು. 1973ರ ನವೆಂಬರ್ 1ನೇ ತಾರೀಕು ನಮ್ಮ ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣವಾಯಿತು. ನಾಡಿನ ಐಕ್ಯತೆಗೆ ಜನರ ಬೆಂಬಲಕ್ಕೆ ಸಾಹಿತ್ಯದ ಕೊಡುಗೆ ಹೇಗಿತ್ತು ಎನ್ನುವುದಕ್ಕೆ ಏಕೀಕರಣಕ್ಕಿಂತ ಇನ್ನೊಂದು ಉದಾಹರಣೆ ಬೇಕೇ? ಸಾಹಿತ್ಯದ ಪ್ರಕಾರವೇ ಬದಲಾದ ಕಾಲಘಟ್ಟವಿದು. ವಸ್ತು, ವಿಷಯ, ಬರವಣಿಗೆಯ ಶೈಲಿ ಎಲ್ಲವೂ ಬದಲಾದವು. ನಂದಾಳಿಕೆ ಮುದ್ದಣ್ಣ ಈ ಕಾಲಮಾನದ ಖ್ಯಾತ ಕವಿಗಳಲ್ಲಿ ಒಬ್ಬರು. ಯಕ್ಷಗಾನ ಬರಹಗಾರರಾದ ಇವರನ್ನು ಮಹಾಕವಿ ಮುದ್ದಣ್ಣ ಎಂದು ಗುರುತಿಸಲಾಗುತ್ತದೆ. ಇವರ ಪ್ರಖ್ಯಾತ ಯಕ್ಷಗಾನ ಕೃತಿಗಳು ರತ್ನಾವತಿ ಕಲ್ಯಾಣ, ಶ್ರೀರಾಮ ಪಟ್ಟಾಭಿಷೇಕ, ಅದ್ಭುತ ರಾಮಾಯಣ ಹಾಗೂ ಶ್ರೀರಾಮಾಶ್ವಮೇಧ. ವಿಧವಾ ವಿವಾಹವನ್ನು ಕಥಾವಸ್ತುವಾಗಿ ರಚಿಸಿದ ಗುಲವಾಡಿ ವೆಂಕಟರಾವ್ ರವರ ಇಂದಿರಾಬಾಯಿ ಕೃತಿಯ ಬಗ್ಗೆ ಇಲ್ಲಿ ಉಲ್ಲೇಖಿಸದೇ ಇರಲು ಹೇಗೆ ಸಾಧ್ಯ? 20ನೇ ಶತಮಾನದ ಮತ್ತೊಬ್ಬ ಕವಿವರ್ಯರೆಂದರೆ BM ಶ್ರೀಕಂಠಯ್ಯನವರು. ತಮ್ಮ ವಿಭಿನ್ನ ಬರವಣಿಗೆ, ವಿನೂತನ ವಸ್ತು ವಿಷಯಗಳಿಂದ ನವೋದಯ ಸಾಹಿತಿ ಎಂದು ಕರೆಯಿಸಿಕೊಂಡರು. ಗ್ರೀಕ್ ರುದ್ರ ನಾಟಕಗಳನ್ನು ಆಳವಾಗಿ ಅಭ್ಯಸಿಸಿ ಅದೇ ಮಾದರಿಯಲ್ಲಿ ಗದಾಯುದ್ಧ ನಾಟಕಂ, ಅಶ್ವತ್ಥಾಮನ್, ಪರಸಿಕರು ರಚಿಸಿ ರುದ್ರ ನಾಟಕ ರಚನೆಗೆ ಹೆದ್ದಾರಿ ಮಾಡಿಕೊಟ್ಟರು. ಕನ್ನಡದಲ್ಲಿ ಪ್ರಪ್ರಥಮ ಕನ್ನಡ ಛಂದಸ್ಸಿನ ಚರಿತ್ರೆಯನ್ನು ಬರೆದ ಹಿರಿಮೆ ಇವರದು. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ರವರ ಸಣ್ಣ ಕಥೆಗಳು, TP ಕೈಲಾಸಂ ರವರ ಟೊಳ್ಳುಗಟ್ಟಿ, ತಾಳಿ ಕಟ್ಟೋ ಕೂಲಿನೇ ಮರೆಯಲಾಗದ ಕೃತಿಗಳು. ದರಾ ಬೇಂದ್ರೆಯವರ 27 ಕವನಗಳ ಕವನ ಸಂಕಲನ ಗರಿ, ನಾದಲೀಲೆ, ಸಖೀಗೀತೆ ಯಾರಿಗೆ ತಾನೇ ಗೊತ್ತಿಲ್ಲ? ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಕುವೆಂಪುರವರ ಮೇರು ಕೃತಿ ಶ್ರೀರಾಮಾಯಣ ದರ್ಶನಂ ಮಕ್ಕಳಿಗೂ ಕೂಡ ಗೊತ್ತಿದೆ. DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ, KS ನರಸಿಂಹಸ್ವಾಮಿಯವರ ಮೈಸೂರು ಮಲ್ಲಿಗೆ ಮರೆಯುವುದುಂಟೆ? ಕನ್ನಡ ಚಿತ್ರರಸಿಕರ ಮೆಚ್ಚಿನ ಚಿತ್ರ ನಾಗರಹಾವು, ಮಸಣದ ಹೂವು, ಹಂಸಗೀತೆ ಇಂತಹ ಅದ್ಭುತ ಕಥೆಗಳನ್ನು ನೀಡಿದ ತರಾಸುರವರನ್ನು ಸ್ಮರಿಸದೇ ಇರಲು ಆಗುವುದೇ? ಹೆಣ್ಣಿನ ಭಾವನೆಗಳು, ಸಮಾಜದಲ್ಲಿ ಆಕೆಯ ಸ್ಥಾನ, ಹೋರಾಟ, ತೊಳಲಾಟವನ್ನೇ ಕಥಾವಸ್ತುವಾಗಿಸಿ ಸುಂದರವಾದ ಕಥೆಗಳನ್ನು ಹೆಣೆದರು MK ಇಂದಿರಾ. ಗೆಜ್ಜೆ ಪೂಜೆ, ಫಣಿಯಮ್ಮ, ಗಿರಿಬಾಲೆ, ಅಂಬರದ ಅಪ್ಸರೆಯಂತಹ ಅದ್ಭುತವಾದ ಸಾಹಿತ್ಯವನ್ನು ಕೊಡುಗೆಯಾಗಿ ನೀಡಿದರು ಇವರು. ಬೆಳ್ಳಿಮೋಡ, ಶರಪಂಜರ ಯಾವ ಕನ್ನಡಿಗರಿಗೆ ಗೊತ್ತಿಲ್ಲ ಹೇಳಿ? ಇವರೇ ನೋಡಿ ಅನಸೂಯಾ ಶಂಕರ್, ಅಂದರೆ ನಮ್ಮೆಲ್ಲರ ಮೆಚ್ಚಿನ ತ್ರಿವೇಣಿ. ಇವರೇ ಇಂತಹ ಭಾವನಾತ್ಮಕ ಅದ್ಭುತ ಕಥೆಗಳನ್ನು ಕನ್ನಡಿಗರಿಗೆ ನೀಡಿದವರು. ಕಾದಂಬರಿ ಸಾರ್ವಭೌಮರೆಂದೇ ಖ್ಯಾತಿ ಗಳಿಸಿದ ಆನಾಕ್ರು ಕನ್ನಡ ಸಾಹಿತ್ಯವನ್ನು ಜನಪ್ರಿಯಗೊಳಿಸಿದವರಲ್ಲಿ ಅಗ್ರಗಣ್ಯರು. ಸಂಧ್ಯಾರಾಗ, ಉದಯರಾಗ, ಸಾಹಿತ್ಯ ರತ್ನ, ನಟ ಸಾರ್ವಭೌಮ ಹೀಗೆ ಹಲವು ಮರೆಯಲಾರದ ಮಾಣಿಕ್ಯಗಳನ್ನು ನೀಡಿ ಹೋದರು. 1960ರಲ್ಲಿ ಯುವ ಬರಹಗಾರ SL ಭೈರಪ್ಪನವರು ತಮ್ಮ ವಿಶೇಷ ಕಥಾವಸ್ತುಗಳ ಜೊತೆಗೆ ಮಾನವೀಯ ತತ್ವಶಾಸ್ತ್ರಗಳನ್ನು ಸೂಕ್ಷ್ಮವಾಗಿ ಹೆಣೆದು ಓದುಗರಿಗೆ ರಸದೌತಣ ನೀಡಿದರು. ಪ್ರತಿಯೊಬ್ಬ ಕನ್ನಡಿಗನು ಬಹುಶಃ ಓದಿರಲೇಬಹುದಾದಂತಹ ಅವರ ಕೆಲವು ಕೃತಿಗಳು ವಂಶವೃಕ್ಷ, ಗೃಹಭಂಗ, ಅಂಚು, ಸಾರ್ಥ,
ತಬ್ಬಲಿಯು ನೀನಾದೆ ಮಗನೇ ಧರ್ಮಶ್ರೀ ಇವರು ಬರೆದ ಪರ್ವ ಎಂಬ ಕಾದಂಬರಿ ಇವರ ಅತಿ ಶ್ರೇಷ್ಠ ಕೃತಿ ಎಂದು ಗುರುತಿಸಲಾಗುತ್ತದೆ. ಇವರ ಬರವಣಿಗೆಯ ಶೈಲಿ ಸಾಹಿತ್ಯಾಭಿರುಚಿ ಇಲ್ಲದವರಿಗೂ ಕೂಡ ಕನ್ನಡ ಪುಸ್ತಕವನ್ನು ಕೊಂಡು ಓದುವಂತೆ ಮಾಡಿಸುತ್ತದೆ. 1970ರ ನವ್ಯ ಸಾಹಿತಿ ಪೂರ್ಣಚಂದ್ರ ತೇಜಸ್ವಿ ತಮ್ಮ ಸಾಮಾಜಿಕ ಜವಾಬ್ದಾರಿಯನ್ನು ತಮ್ಮ ಕೃತಿಗಳ ಮೂಲಕ ಸಮಾಜಕ್ಕಾಗಿ ನೀಡಿದರು. ಇವರ ಅಪಾರವಾದ ನೈಸರ್ಗಿಕ ಒಲವು ಹಾಗೂ ಜ್ಞಾನ ಓದುಗರನ್ನು ತನ್ನ ಪರಿಸರ ಹಾಗೂ ನೇಸರದ ಬಗ್ಗೆ ಕಾಳಜಿ ತೋರಲು ಹುರಿದುಂಬಿಸುತ್ತದೆ. ಅಬಚೂರಿನ ಪೋಸ್ಟ್ ಆಫೀಸ್, ಕರ್ವಾಲೋ, ಚಿದಂಬರ ರಹಸ್ಯ, ಕಿರುಗೂರಿನ ಗಯ್ಯಾಳಿಗಳು ಹೀಗೆ ಹಲವಾರು ಕೃತಿಗಳಿಂದ ಪ್ರಸಿದ್ಧರಾದರು. ಪಂಜೆ ಮಂಗೇಶ್ ರಾವ್, ಶಿವರಾಮ ಕಾರಂತ, ಗೋವಿಂದ ಪೈ, ಕಯ್ಯಾರ ಕಿಯಣ್ಣ ರೈ, ನಿಸ್ಸಾರ್ ಅಹಮದ್, GS ಶಿವರುದ್ರಪ್ಪ, ಪೂತಿ ನರಸಿಂಹಾಚಾರ್ಯ, VK ಗೋಕಾಕ್, GP ರಾಜರತ್ನಂ, UR ಅನಂತಮೂರ್ತಿ, BR ಲಕ್ಷ್ಮಣರಾವ್, HS ವೆಂಕಟೇಶ್ ಮೂರ್ತಿ ಮುಂತಾದವರು ಕನ್ನಡ ಸಾಹಿತ್ಯ ಸಮುದ್ರದಲ್ಲಿ ಕೆಲವು ಮುತ್ತುಗಳು. ನವರಸಗಳಲ್ಲಿ ಒಂದಾದ ಹಾಸ್ಯ ಕನ್ನಡ ಸಾಹಿತ್ಯದ ಒಂದು ಪ್ರಮುಖ ಭಾಗವಾಗಿದೆ. ಎಲ್ಲ ಕನ್ನಡಿಗರ ಅಚ್ಚುಮೆಚ್ಚಿನ ಹರಪನಹಳ್ಳಿಯ ಹುರುಪಿನ ಜೀವ ಬೀಚಿಯವರ ಲಘು ಹಾಸ್ಯ ಎಲ್ಲಾ ಕಾಲಕ್ಕೂ ಪ್ರಸ್ತುತ. ಹಾಸ್ಯ ಬ್ರಹ್ಮ ಎಂದೇ ಕರೆಯಿಸಿಕೊಳ್ಳುವ ಇವರ ದಾಸಕೂಟ ಕನ್ನಡದ ಮೊದಲ ಹಾಸ್ಯ ಕಾದಂಬರಿ. ಇವರ ಹಾಸ್ಯ ಪ್ರಜ್ಞೆ ಮುಂದಿನ ವಾಕ್ಯದಲ್ಲಿ ಗಮನಿಸಿ. ಪ್ರತಿಯೊಬ್ಬ ಗಂಡಸಿಗೂ ಮನೆ ಮತ್ತು ಹೆಂಡತಿ ಇರಲೇಬೇಕು, ಸ್ವಂತದಾದಷ್ಟು ಒಳ್ಳೆಯದು. 70ರ ದಶಕದ ಉತ್ತರಾರ್ಧದಲ್ಲಿ ಖಡ್ಗವಾಗಲಿ ಕಾವ್ಯ ಜನರ ನೋವಿಗೆ ಮಿಡಿವ ಪ್ರಾಣಮಿತ್ರ ಎಂಬ ಕೂಗಿನಿಂದ ದಲಿತ ಬರಹಗಾರರಿಂದ ಸೃಷ್ಟಿಯಾದ ಸಾಹಿತ್ಯವು ಬಂಡಾಯ ಸಾಹಿತ್ಯ. ಇಲ್ಲಿ ಪ್ರಮುಖ ಅಂಶವೆಂದರೆ ಸಾಹಿತ್ಯ ಸೃಷ್ಟಿ ಖುಷಿಗಾಗಿ ಅಥವಾ ರಸಾನುಭವಕ್ಕಾಗಿ ಅಲ್ಲ, ಇದು ಸಾಮಾಜಿಕ ಬದಲಾವಣೆಗಾಗಿ ಶೋಷಿತ ಜನತೆಯ ದನಿಯಾದ ಸಾಹಿತ್ಯ. ಈ ಸಾಹಿತ್ಯದಲ್ಲಿ ಕೃಷಿ ನಡೆಸಿರುವ ಪ್ರಮುಖರಲ್ಲಿ DR ನಾಗರಾಜ್, ದೇವನೂರ್ ಮಹಾದೇವ್, ಸಿದ್ದಲಿಂಗಯ್ಯ, ಚಂದ್ರಶೇಖರ ಪಾಟೀಲ್ ಮೊದಲಾದವರು. ಭಾರತದಲ್ಲೇ ನಮ್ಮ ಕರ್ನಾಟಕದ ಜಾನಪದ ಸಂಸ್ಕೃತಿ ಬಹಳಷ್ಟು ಶ್ರೀಮಂತವಾಗಿದೆ. ತನ್ನ ಮೂಲ ನೆಲೆಯಾದ ಹಳ್ಳಿಗಳಲ್ಲಿ ಇನ್ನೂ ತನ್ನ ನೆಲೆಯನ್ನು ಭದ್ರವಾಗಿ ಉಳಿಸಿಕೊಂಡಿದೆ. ಕಂಸಾಳೆ ಪದ, ಗೀಗಿ ಪದ, ರಾಗಿ ಬೀಸೋ ಪದ, ಸುಗ್ಗಿ ಪದ ಹೀಗೆ ಇನ್ನು ಅನೇಕ ಬಗೆಯ ಜಾನಪದ ಗೀತೆಗಳು ಆಯಾ ಪ್ರದೇಶದ ಜನರ ದೈನಂದಿನ ಬದುಕಿನಲ್ಲಿ ಜೀವಂತವಾಗಿದೆ. ತಮ್ಮ ಅಪೂರ್ವ ಹಾಡುಗಳಿಂದ ಆಡು ಮಾತಿನಲ್ಲಿ ಹಾಡು ಕಟ್ಟಿ ಹಾಡಿದ ಜಾನಪದ ಸಂತ ಶಿಶುನಾಳ ಶರೀಫ ಯಾರಿಗೆ ತಾನೇ ಗೊತ್ತಿಲ್ಲ? ಜಾನಪದ ಹಾಡುಗಳಿಗೆ ಜೀವ ತುಂಬಿ ಹಾಡಿದ ಯನಗಿ ಬಾಳಪ್ಪ ಹಾಗೂ CS ಅಶ್ವತ್ಥರನ್ನು ಮರೆಯಲು ಸಾಧ್ಯವೇ? ಭಾರತೀಯ ಸಾಹಿತ್ಯದಲ್ಲೇ ಕನ್ನಡದ ಭಾವಗೀತೆಗಳ ಸಾಹಿತ್ಯ ಒಂದು ಅಪರೂಪದ ಪರಿಕಲ್ಪನೆ. ಇದಕ್ಕೆ ಹಲವಾರು ಸಾಹಿತಿಗಳು ಕೊಡುಗೆ ನೀಡಿದ್ದಾರೆ. ನಮ್ಮ ಕನ್ನಡ ಸಾಹಿತ್ಯದ ಬಗ್ಗೆ ಹೀಗೆ ಹೇಳುತ್ತಾ ಹೋದರೆ ದಿನಗಳೇ ಸಾಲದು. ದ್ರಾವಿಡ ಭಾಷೆಗಳಲ್ಲೇ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದ ಹಿರಿಮೆ ನಮ್ಮದು. 64 ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 2 ಪ್ರತಿಷ್ಠಿತ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಗಳಿಸಿದ ಹೆಗ್ಗಳಿಕೆ ನಮ್ಮದು. ನಮ್ಮ ಸಾಹಿತ್ಯ ಕ್ಷೇತ್ರದ ದಿಗ್ಗಜರು ಕನ್ನಡದ ಕೀರ್ತಿ ಪತಾಕೆಯನ್ನು ಸದಾ ಎತ್ತಿ ಹಿಡಿದಿದ್ದಾರೆ. ಇಂದಿಗೂ ಅದೆಷ್ಟೋ ನೂತನ ಸಾಹಿತಿಗಳು ಕನ್ನಡ ಸಾಹಿತ್ಯಕ್ಕೆ ತಮ್ಮ ಬರವಣಿಗೆಯಿಂದ ಕೊಡುಗೆಯನ್ನು ನೀಡುತ್ತಿದ್ದಾರೆ. ಜಯಂತ್ ಕಾಯ್ಕಿಣಿ, ಚುಟುಕು ಕವಿ ದುಂಡಿರಾಜ್, ಗಣೇಶ್ ರಾವ್ ಹತ್ವಾರ್, ವಸುಧೇಂದ್ರ, ಸುಧಾಮೂರ್ತಿ, ಗಣೇಶಯ್ಯ, ಪ್ರಶಾಂತ್ ಆಡೂರ್ ಹೀಗೆ ಹಲವಾರು ಚೇತನಗಳು ಕನ್ನಡವನ್ನು ಶ್ರೀಮಂತಗೊಳಿಸಿದ್ದಾರೆ. ತಾಯಿ ಕನ್ನಡಾಂಬೆ ಆಶೀರ್ವಾದ ಅವರೆಲ್ಲರ ಮೇಲಿರಲಿ. ಕನ್ನಡ ಭಾಷೆ ಬೆಳೆಯಲಿ, ಸಾಹಿತ್ಯದ ಕೊಡುಗೆಯಲ್ಲಿ ಉತ್ತುಂಗಕ್ಕೆ ಏರಲಿ ಎಂಬುದು ನಮ್ಮೆಲ್ಲರ ಆಶಯ. ಆಧುನಿಕತೆಯ ಗೋಜಲಿನಲ್ಲಿ ಸಿಲುಕಿರುವ ನಾವು ನಡೆದು ಬಂದ ದಾರಿಯನ್ನು ಒಮ್ಮೆ ತಿರುಗಿ ನೋಡುವ ಪ್ರಯತ್ನ ನಮ್ಮದು. ನಮ್ಮ ಈ ಪ್ರಯತ್ನದಲ್ಲಿ ನೀವು ಮೆಚ್ಚಿದ ಯಾವ ಬರಹಗಾರರನ್ನು, ಯಾವುದೋ ಕೃತಿಯನ್ನು ಅಥವಾ ಕವಿಯನ್ನು ನಾವೇನಾದರೂ ಮರೆತಿದ್ದರೆ ಕ್ಷಮೆ ಇರಲಿ. ಕನ್ನಡ ಸಾಹಿತ್ಯವನ್ನು ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಓದೋಣ ಹಾಗೂ ನಮ್ಮ ಮುಂದಿನ ಪೀಳಿಗೆಗೆ ಅದರ ವೈಭವವನ್ನು ಗುರುತುಪಡಿಸೋಣ. ಕನ್ನಡ ಬೆಳೆಯಲಿ, ಕರ್ನಾಟಕ ಮೆರೆಯಲಿ. ಜೈ ಭುವನೇಶ್ವರಿ.